ಸತಿ ಸಹಗಮನ ಪದ್ಧತಿ ರದ್ದುಗೊಳಿಸಿ ಹೆಣ್ಣು ಮಕ್ಕಳ ಕೈಯಲ್ಲಿ ಅಣ್ಣ ಎಂದು ಕರೆಸಿಕೊಂಡ ಪುಣ್ಯಾತ್ಮ. ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಮೊಘಲ್ ಸಾಮ್ರಾಜ್ಯದ ವಿರುದ್ಧ ರಣಕಳೆ ಮೂಡಿದ ದಾತ. ಆ ವೀರನ ಹೆಸರೇ ಛತ್ರಪತಿ ಶಿವಾಜಿ ರಾಜ ಭೋಂಸ್ಲೆ. 100ಕ್ಕೆ 90 ಭಾಗ ಗೊತ್ತಿಲ್ಲದ ಮಾಹಿತಿಯನ್ನು ಹೇಳ್ತೀನಿ ಬನ್ನಿ. ಶಿವಾಜಿಯು ಕ್ರಿಸ್ತಶಕ 1630 ಫೆಬ್ರವರಿ 19ರಂದು ವೈಶಾಖ ಮಾಸ ಶುಕ್ಲ ಪಕ್ಷ ಜುನ್ನಾರ್ ಪಟ್ಟಣದಲ್ಲಿ ಶಿವನೇರಿ ಕೋಟೆಯಲ್ಲಿ ಜನಿಸುತ್ತಾನೆ. ತಾಯಿ ಹೆಸರು ಜೀಜಾಬಾಯಿ, ತಂದೆ ಹೆಸರು ಶಹಾಜಿ. ತನ್ನ ಜೀಜಾಬಾಯಿಯೊಂದಿಗೆ ಸಂಭಾಜಿಯು ನಂತರ ಹುಟ್ಟಿದ ಎಲ್ಲ ಮಕ್ಕಳು ಸಾವನ್ನಪ್ಪುತ್ತಿರುವಾಗ ಶಿವಾಯಿ ಎಂಬ ಪಾರ್ವತಿ ಇರುವ ಹೆಸರನ್ನು ಶಿವಾಜಿ ಎಂದು ಇಡುತ್ತಾರೆ. ಸಂಭಾಜಿ ಮತ್ತು ಶಿವಾಜಿಯು ಅಣ್ಣ ತಮ್ಮಂದಿರು. ಶಿವಾಜಿಯ ವ್ಯಕ್ತಿತ್ವ 4 ಗುರುಗಳಲ್ಲಿ ಬೆಳೆಯುತ್ತದೆ. ಇವರೆಲ್ಲ ಮಾರ್ಗದರ್ಶನದಿಂದ ಶಿವಾಜಿ ಧೈರ್ಯವಂತನಾಗಿ ಮತ್ತು ಮೇಧಾವಿಯಾಗಿ ಬೆಳೆಯುತ್ತಾನೆ. ಶಿವಾಜಿಯ ಮೊದಲ ಗುರು ಜೀಜಾಬಾಯಿ. ಬಾಲ್ಯದಲ್ಲಿ ಆತನಿಗೆ ತಾಯಿ ಹೇಳಿದ ಕಥೆಗಳು ಶಿವಾಜಿಯನ್ನು ಪರಾಕ್ರಮಕಾರಿಯಾಗಿ ಮಾಡುತ್ತದೆ. 2ನೇ ಗುರು ದಾದಾಜಿ ಕೊಂಡದೇವ್. ಇವರಿಂದ ರಾಜಕೀಯ ಮತ್ತು ಯುದ್ಧ ತಂತ್ರಗಳನ್ನು ಕಲಿಯುತ್ತಾನೆ. 3ನೇ ಗುರು ತುಕಾರಾಮ್. ಇವರಿಂದ ಶಿವಾಜಿಯು ಜನರ ಸಾಮರಸ್ಯವನ್ನು ತಿಳಿದುಕೊಳ್ಳುತ್ತಾನೆ. 4ನೇ ಗುರುಗಳಾದ ಸಮರ್ಥರಾವ್ ದಾಸ್ ಅವರು ಇವನಿಗೆ ಆಧ್ಯಾತ್ಮಿಕ ಮತ್ತು ಸೈನ್ಯವದವ ಪರಿರಕ್ಷಣಾ ಇತರ 7 ವಿದ್ಯೆಗಳನ್ನು ಕಲಿಸುತ್ತಾರೆ. ಈ ರೀತಿ ಶಿವಾಜಿಯ ಬಾಲ್ಯವು ಚೆನ್ನಾಗಿ ಬೆಳೆಯುತ್ತದೆ. ಒಂದು ದಿನ ಶಿವಾಜಿಯು ಮತ್ತು ತಂದೆ ಸಂಭಾಜಿಯು ಶಿವಾಜಿ 12 ವರ್ಷ ಬಾಲಕನಿದ್ದಾಗ ಕೆಲಸ ಮಾಡುತ್ತಿದ್ದ ದರ್ಬಾರ್ಗೆ ಕರೆದುಕೊಂಡು ಹೋಗುತ್ತಾರೆ. ಸುಲ್ತಾನರಿಗೆ ಸಲಾಂ ಮಾಡಿದ ತಂದೆ ಮಗನನ್ನು ಕೂಡ ಸಲಾಂ ಮಾಡು ಎಂದು ಹೇಳುತ್ತಾರೆ. ಆಗ ಶಿವಾಜಿಯು ಅನ್ಯ ರಾಜರಿಗೆ ನಾನು ಸಲಾಂ ಮಾಡುವುದಿಲ್ಲ ಎಂದು ಹೇಳುತ್ತಾನೆ. ಶಿವಾಜಿಯ ತಂದೆ ಇವನ ಶೌರ್ಯವನ್ನು ನೋಡಿ ಮನಸ್ಸಿನಲ್ಲೇ ಮೆಚ್ಚುಗೆಯನ್ನು ಪ್ರಶಂಸಿಸುತ್ತಾರೆ. ಶಿವಾಜಿಯ ತನ್ನ ಚಿಕ್ಕ ವಯಸ್ಸಿನಲ್ಲೇ ಶೌರ್ಯವಂತನಾಗಿ ಮಾಡಿದ್ದು ಅವರ ತಾಯಿ ಜೀಜಾಬಾಯಿ. ಇಸವಿ 1645. ಆಗ ಶಿವಾಜಿಗೆ 16 ವರ್ಷ ವಯಸ್ಸು. 16ನೇ ವಯಸ್ಸಿನಲ್ಲಿ ಖಡ್ಗವನ್ನು ಹಿಡಿದು ಸಾವಿರಾರು ಮಂದಿ ಮೊಘಲ್ ಸೈನಿಕರೊಂದಿಗೆ ಹೋರಾಡಿ ಬಿಜಾಪುರ ಸುಲ್ತಾನರ ಅಧೀನದಲ್ಲಿದ್ದ ತೋರಣ ಕೋಟೆ ಮೇಲೆ ದಾಳಿ ಮಾಡಿ ಅದನ್ನು ವಶ ಮಾಡಿಕೊಳ್ಳುತ್ತಾನೆ. 1647ರಲ್ಲಿ ಕುಂದನ್ ರಾಜ್ಗಢ್ ಕೋಟೆ ಅಂದರೆ ಪುಣೆಯ ಮೇಲೆ ತನ್ನ ಅಧಿಕಾರವನ್ನು ಸಾಧಿಸುತ್ತಾನೆ. ಶಿವಾಜಿ 1654 ಪಶ್ಚಿಮ ಕೊಂಕಣನ್ನು ಗೆದ್ದುಕೊಳ್ಳುತ್ತಾನೆ. ಯುದ್ಧದಲ್ಲಿ ಸೋಲುವ ಆಲೋಚನೆ ಬಂದರೆ ಮೊದಲು ಯುದ್ಧದಿಂದ ತಪ್ಪಿಸಿಕೊಳ್ಳಬೇಕು. ಸರಿಯಾದ ಸಮಯ ಬಂದರೆ ದಾಳಿ ಮಾಡಬೇಕು. ಇದನ್ನು ಪ್ರಪಂಚಕ್ಕೆ ಪರಿಚಯಿಸಿದ್ದೇ ಶಿವಾಜಿ. ಇದನ್ನು ಗೆರಿಲ್ಲಾ ಯುದ್ಧ ಎಂದು ಕರೆಯುತ್ತಾರೆ. 1659ರಲ್ಲಿ ಬಿಜಾಪುರ ರಾಜನ ಕೋಪ ತಾಪ ಮಿತಿಮೀರಿ ಹೋಗುತ್ತದೆ. ಇದಕ್ಕೆ ಕಾರಣ ಶಿವಾಜಿ ಎಂಬ ಯುವರಾಜನ ವಿರುದ್ಧ ಬಿಜಾಪುರ ಸುಲ್ತಾನ ಯುದ್ಧವನ್ನು ಪ್ರಕಟಿಸುತ್ತಾನೆ. ಸಾವಿರಾರು ಸೈನಿಕರೊಂದಿಗೆ ಬಿಜಾಪುರ ಸುಲ್ತಾನ ಶಿವಾಜಿ ಮೇಲೆ ಯುದ್ಧವನ್ನು ಮಾಡಲು ಬರುತ್ತಾನೆ. ಇದನ್ನು ನೋಡಿದ ಶಿವಾಜಿ ಯುದ್ಧವನ್ನು ಮುನ್ನಡೆಸುತ್ತಾನೆ. ಅದಕ್ಕೆ ರಾಜಸಂತಾನಕ್ಕೆ ಕರೆಯುತ್ತಾರೆ. ಶಿವಾಜಿ ಒಂಟಿಯಾಗಿ ಹೋಗುತ್ತಾನೆ. ಪ್ರಮಾದ ತಪ್ಪುವುದಿಲ್ಲವೆಂದು ಮೊದಲೇ ಗ್ರಹಿಸಿದ ಶಿವಾಜಿ ನವೆಂಬರ್ 10ರಂದು ಅಬ್ದುಲ್ ಖಾನನ್ನು ಕೊಲ್ಲುತ್ತಾನೆ. ಶಿವಾಜಿಯು ಎಲ್ಲ ಮತಧರ್ಮವನ್ನು ಗೌರವದಿಂದ ನೋಡುತ್ತಿರುತ್ತಾನೆ. ತನ್ನ ರಾಜ್ಯದಲ್ಲಿ ಮುಸ್ಲಿಂ ಸಹೋದರರು ಕೂಡ ಒಂದು ದೊಡ್ಡ ಹುದ್ದೆಗಳಲ್ಲಿ ಕುಳ್ಳಿರಿಸುತ್ತಾನೆ. ಗುಡಿ ಗೋಪುರಗಳ ಜೊತೆಗೆ ಮಸೀದಿಗಳನ್ನು ಕಟ್ಟಿಸುತ್ತಾರೆ. ಶಿವಾಜಿ ಸೈನ್ಯದಲ್ಲಿ 3 ಥರ. ಒಂದು ಭಾಗದಲ್ಲಿ ಮುಸ್ಲಿಮರು ಕೂಡ ಇದ್ದರು. ಪ್ರಮುಖ ವಿಭಾಗಗಳಾದ ಆಯುಧ ವಿಭಾಗಕ್ಕೆ ಹೈದರ್ ಅಲಿ, ನಾವಿಕ ವಿಭಾಗಕ್ಕೆ ಇಬ್ರಾಹಿಂ ಖಾನ್, ಮದ್ದುಗುಂಡು ವಿಭಾಗಕ್ಕೆ ಸಿದ್ದಿ ಇಬ್ರಾಹಿಂ ಖಾನ್ ಅನ್ನಕ್ಕೆ ಅನೇಕ ಪದವಿ ಜವಾಬ್ದಾರಿಯನ್ನು ಶಿವಾಜಿಯು ಕೊಟ್ಟಿರುತ್ತಾನೆ. ದೌಲತ್ ಖಾನ್ ಮತ್ತು ಸಿದ್ದಿ ಖಾನ್ ಪೂರ್ಣ ಸೈನ್ಯಕ್ಕೆ ಅಧ್ಯಕ್ಷರಾಗಿರುತ್ತಾರೆ. ವಿಶೇಷ ಎಂದರೆ ಅಂಗರಕ್ಷಣಿಕೆಯಲ್ಲಿ ಶಿವಾಜಿ ತುಂಬ ಪ್ರಮುಖ ವ್ಯಕ್ತಿ. ಅದಾನಿ ಮೊಹಲತರು ಇವರಿಗೆ ಆಗ್ರಾ ಕೋಟೆಯಿಂದ ತಪ್ಪಿಸಿಕೊಳ್ಳಲು ಪ್ರಮುಖ ಪಾತ್ರವನ್ನು ವಹಿಸುತ್ತಾನೆ. ಶಿವಾಜಿ ಮಹಿಳೆಯರ ಕ್ಷೇಮವನ್ನು ಕೋರಿಕೊಳ್ಳುತ್ತಿದ್ದವನು. 1657 ಭಾಗ್ಯನಗರಕ್ಕೆ ಬಂದಿದ್ದ ಶಿವಾಜಿಯು ಅಲ್ಲಿಂದ ಶ್ರೀಶೈಲಕ್ಕೆ ಹೋಗಿ ದಶಪೀಠಗಳಲ್ಲಾದಿ ಒಂದಾದ ಭ್ರಮರಾಂಬ ದೇವಿಯ ದರ್ಶನ ಪಡೆದು 9 ದಿನಗಳ ಕಾಲ ಉಪವಾಸ ವ್ರತವನ್ನು ಕೈಗೊಳ್ಳುತ್ತಾನೆ. ಅತ್ಯಂತ ಶ್ರೇಷ್ಠವಾದ ಖಡ್ಗವೊಂದು ಭ್ರಮರಾಂಬ ದೇವಸ್ಥಾನದಲ್ಲಿ ಸಿಗುತ್ತದೆ. ಇತಿಹಾಸಕಾರರು ಹೇಗೆ ವರ್ಣಿಸಿದ್ದಾರೆ ಎಂದರೆ, ನಿನ್ನ ತಲೆ ನನಗೇಕೆ, ಅಮ್ಮ ಪ್ರತ್ಯಕ್ಷನಾಗಿ ನಿನ್ನ ಅಗತ್ಯತೆ ಈ ದೇಶಕ್ಕೆ ತುಂಬ ಇದೆ ಎಂದು ನಿನ್ನ ಮೇಧಸ್ಸು ಶಾಸ್ತ್ರ ಪಾಂಡಿತ್ಯವನ್ನು ಧರ್ಮ ರಕ್ಷಣೆಗಾಗಿ ಉಪಯೋಗಿಸಿ ಎಂದು ಅಮ್ಮ ಶಿವಾಜಿಗೆ ಒಂದು ಖಡ್ಗವನ್ನು ಉಡುಗೊರೆಯಾಗಿ ನೀಡಿದ್ದಳು ಎಂದು ಇತಿಹಾಸಕಾರರು ಉಲ್ಲೇಖಿಸಿದ್ದಾರೆ. ಶಿವಾಜಿಯು ಮುಂದೆ ಶ್ರೇಷ್ಠ ಜೀವನವನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡುತ್ತಾರೆ. ಸತಿ ಸಹಗಮನ ಪದ್ಧತಿಯನ್ನು ವಿರೋಧಿಸುತ್ತಾರೆ. ಜಮೀನ್ದಾರಿ ಮತ್ತು ಮಹಲ್ದಾರಿ ಪದ್ಧತಿಯನ್ನು ರದ್ದುಪಡಿಸುತ್ತಾರೆ.
ಪ್ರಪಂಚದಲ್ಲಿ ವ್ಯವಸಾಯ ಮತ್ತು ಅಭಿವೃದ್ಧಿಯಾಗುವಂತೆ ಮಾಡಿ ಯಂತ್ರಗಳನ್ನು ಉಪಯೋಗಿಸಲು ಸಹಾಯಕಾರಿ ಮಾಡುತ್ತಾನೆ. 1657ರವರೆಗೆ ಶಿವಾಜಿ ಮೊಘಲರ ಜೊತೆ ಒಳ್ಳೆಯ ಸಂಬಂಧವೇ ಇತ್ತು. ಔರಂಗಜೇಬ್ ಮಾಡುತ್ತಿದ್ದ ಯುದ್ಧಗಳಿಗೆ ತುಂಬ ಸಹಾಯವನ್ನು ಮಾಡುತ್ತಿರುತ್ತಾನೆ. ಸಹಾಯದ ಪ್ರತಿಫಲವಾಗಿ ಶಿವಾಜಿಯು ಬಿಜಾಪುರದ ಕೋಟೆಯನ್ನು ಕೇಳುತ್ತಾನೆ. ಆದರೆ ಅದಕ್ಕೆ ಔರಂಗಜೇಬ್ ಅವನನ್ನು ಒಪ್ಪಿಕೊಳ್ಳುವುದಿಲ್ಲ. ಇದರ ಮನಸ್ತಾಪ ಕಾರಣಕ್ಕಾಗಿ 1657 ಮಾರ್ಚಲ್ಲಿ ಶಿವಾಜಿಯು ಅನುಚರರು ಮೊಘಲರ ಮೇಲೆ ದಾಳಿ ಮಾಡುತ್ತಾರೆ. ಇದರಿಂದ ಶಿವಾಜಿ ಮತ್ತು ಮೊಘಲರ ನಡುವೆ ಶತ್ರುತ್ವ ನಡೆಯುತ್ತದೆ. ಸೂರ್ಯೋದಯದಿಂದ ಸೂರ್ಯಾಸ್ತವರೆಗೂ ಯುದ್ಧ ಮಾಡಬೇಕೆಂದು ಪದ್ಧತಿಯಂತೆ ನಡೆದುಕೊಂಡು ಬಂದಿತ್ತು. ಈ ನಿಯಮವನ್ನು ಶಿವಾಜಿ ಮುರಿದುಬಿಡುತ್ತಾರೆ. 1659 ಔರಂಗಜೇಬನು ಮೊಘಲರ ಸಿಂಹಾಸನವನ್ನು ಏರುತ್ತಾನೆ. ನಂತರ ಆತ ಮೊಘಲರ ಮತ್ತು ಬಿಜಾಪುರದ ಆದಿಲ್ ಶಾಹಿನೊಂದಿಗೆ ಸಹಿ ಮಾಡಿದ ಒಪ್ಪಂದ ಜಾರಿಗೊಳಿಸಲು ದೊಡ್ಡ ಸೈನ್ಯದೊಂದಿಗೆ ಶಾಹಿದ್ ಖಾನನನ್ನು ಡೆಕ್ಕನ್ ವೈಸರಾಗಿ ನೇಮಕ ಮಾಡುತ್ತಾನೆ. ಈತ ಬಂದವನೇ ಮರಾಠರ ಜೊತೆ ಯುದ್ಧವನ್ನು ಮಾಡುತ್ತಾನೆ. ಆದ್ದರಿಂದ ಈತ ಶಿವಾಜಿಯ ಕೆಲವು ಕೋಟೆಗಳನ್ನು ವಶಪಡಿಸಿಕೊಳ್ಳುತ್ತಾನೆ. ಮರಾಠರು ಪೂಣೆಗೆ ಬರುವುದನ್ನು ನಿಷೇಧ ಮಾಡುತ್ತಾನೆ. ಆತ ಎಸಗಿದ ಅದು ದೊಡ್ಡ ತಪ್ಪು ಆಗಿರುತ್ತದೆ. ಶಾಹಿದ್ ಖಾನನ್ನು ಪೂಣೆಯಿಂದ ಓಡಿಸಲು ದಿಟ್ಟ ಯೋಜನೆಯನ್ನು ಹಾಕಿಕೊಳ್ಳುತ್ತಾನೆ. ಏಪ್ರಿಲ್ 5, 1663 ಸಂಜೆ ಮದುಮಗನಂತೆ ವೇಷ ಧರಿಸಿ ಸುಮಾರು 500 ಮಂದಿ ಪುರುಷರೊಂದಿಗೆ ಪೂಣೆಯನ್ನು ಪ್ರವೇಶ ಮಾಡುತ್ತಾನೆ. ಶಾಹಿದ್ ಖಾನನ ಕೊಲ್ಲಲು ಪ್ರಯತ್ನದಲ್ಲಿ ಅರಮನೆಯ ಮೇಲೆ ದಾಳಿಯಾಗುತ್ತದೆ. ಇದರಿಂದ ಶಾಹಿದ್ ಖಾನ್ ಕೊಲ್ಲದಿದ್ದರೂ ಅವನು ಕಿಟಕಿಯಿಂದ ತಪ್ಪಿಸಿಕೊಳ್ಳುವಾಗ ಅವನ ಬೆರಳುಗಳನ್ನು ಕತ್ತರಿಸಿ ಹಾಕುತ್ತಾನೆ. ಶಿವಾಜಿಯನ್ನ ಚರ್ಚೆ ಮತ್ತು ಸಂಧಾನಕ್ಕಾಗಿ ಕರೆದು 1666 ಮೇ 29ರಂದು ಆಗ್ರಾದಲ್ಲಿ ಬಂಧಿಸುತ್ತಾರೆ. ಅಲ್ಲಿಂದ ಶಿವಾಜಿಯನ್ನ ಆಫ್ಘಾನಿಸ್ತಾನಕ್ಕೆ ಕಳುಹಿಸಲು ಪ್ರಯತ್ನಿಸುತ್ತಾರೆ. ಅದನ್ನು ತಿಳಿದ ಶಿವಾಜಿ ತಪ್ಪಿಸಿಕೊಂಡು ಹೋಗುತ್ತಾನೆ. 1674ರಲ್ಲಿ ಜೂನರಂದು ಆನಂದರಾಮ ಸಂವತ್ಸರ ಜ್ಯೇಷ್ಠ ಶುದ್ಧ ಗುರುವಾರದಂದು ಕ್ಷತ್ರಿಯ ಕುಲನಾದ ವಂಶಸ್ಥ ಶಿವಾಜಿ ಮಹಾರಾಜನಾಗಿ ಪಟ್ಟಾಭಿಷೇಕವಾಗುತ್ತದೆ. ಶಿವಾಜಿಗೆ 2 ಹೆಂಡತಿಯರು. ಒಬ್ಬ ಹೆಂಡತಿಯು ಅವಳು ಆಯುಧವಾಗಿ ಬದಲಾಗುತ್ತಾಳೆ. ಎರಡನೇ ಹೆಂಡತಿಯ ಹೆಸರು ಸೌರವಬಾಯಿ. ಶಿವಾಜಿಗೆ 2 ಮಕ್ಕಳು. ಮೊದಲ ಹೆಂಡತಿಯ ಮಗ ಸಂಭಾಜಿ, ಎರಡನೇ ಹೆಂಡತಿಯ ಮಗ ರಾಜಾರಾಮ್. ಶಿವಾಜಿಯು ಸಂಭಾಜಿಯನ್ನು ಹೆಚ್ಚು ಪ್ರೋತ್ಸಾಹಿಸಿರುತ್ತಾನೆ. ಸಂಭಾಜಿಯ ಮಾತುಗಳು ಹೆಚ್ಚಾಗಿ ನಡೆಯುತ್ತಿರುತ್ತವೆ. ಅದನ್ನು ನೋಡಿ ಸಹಿಸಿಕೊಳ್ಳಲಾಗದೆ ಸೌರವಬಾಯಿ ಶತ್ರುಗಳ ಜೊತೆ ಸೇರಿಕೊಳ್ಳುತ್ತಾಳೆ. ಒಂದು ದಿನ ಶಿವಾಜಿಗೆ ರಕ್ತವಾಂತಿಯಾಗಿ ಶಿವಾಜಿಯು ಮರಣ ಹೊಂದುತ್ತಾನೆ. ಇತಿಹಾಸಗಾರರು ಅವಳ ಹೆಂಡತಿ ಸೌರವಬಾಯಿ ವಿಷವನ್ನು ಹಾಕಿ ಸಾಯಿಸಿದ್ದಾಳೆ ಎಂದು ಹೇಳುತ್ತಾರೆ. ಅದಕ್ಕೆ ನಿಖರವಾದ ಪುರಾವೆಗಳಿಲ್ಲ. ಇಷ್ಟು ಶಿವಾಜಿಯ ಬಗ್ಗೆ, ವೀರ ಶೂರನ ಬಗ್ಗೆ, ಮೊಘಲರ ವಿರುದ್ಧ ಹೋರಾಡಿ ಮಡಿದಂಥ ನಮ್ಮ ಶಿವಾಜಿಯ ಬಗ್ಗೆ.